ಹೆಣ್ಮಗು ನೀನು, ಕತ್ತಿ ಬಹುಮಾನವಾಗಿ ತಂದಿದ್ದೀಯಾ? ಎಲ್ಲಿ ಕೊಡು. ಇದು ನಮ್ದು. ಅದು ನಮ್ದು ಅಂತ ಹೇಗೆ ಹೇಳ್ತೀಯೋ? ಅಮ್ಮ, ಗರುಡ ವಂಶಸ್ಥರ ವಸ್ತುಗಳ ಮೇಲೊಂದು ಗುರ್ತಿರುತ್ತೆ, ಆದ್ರಿಂದನೇ ಇದು ನಮ್ದು ಅಂತ ಹೇಳ್ತಿದ್ದೀನಿ. ಇದು ನಿನಗೆ ಎಲ್ಲಿ ಸಿಕ್ತು ಪುಣ್ಯ? ಇದು ನಿಮ್ಮದೇ ಇರಬೇಕು ಯಜಮಾನ್ರೆ, ನನಗೆ ಸಿಕ್ತು. ಅಷ್ಟಕ್ಕೂ ನಿಮ್ಮದನ್ನ ನಿಮಗೆ ಕೊಟ್ಬಿಡ್ಬೇಕು ಅಲ್ವಾ, ಅದಕ್ಕೆ ತಗೊಂಡು ಬಂದೆ. ಹಾಗೆ ಕೊಟ್ರೆ ಚೆನ್ನಾಗಿರಲ್ವೇನೋ ಅಂತ ಉಡುಗೊರೆಯ ಕೊಡೋಣ ಅಂತ ತಂದೆ. ಯಾರು ಯಾವಾಗ ಎಲ್ಲಿ ಬೀಳಿಸ್ಕೊಂಡಿದ್ರೋ ಅಲ್ಲೇ ಸಿಕ್ತು. ತಗೊಂಡು ಬಂದೆ ತಾನೆ, ಕೊಟ್ಟೆ ತಾನೆ, ಮತ್ತೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ? ಬೇಕು ಅಂದ್ರೆ ನೀನ್ ಗಿಫ್ಟ್ ಆಗಿ ಕೊಟ್ಟಿರೋ ಕತ್ತಿಯಿಂದಾನೆ ಅನಿರುದ್ಧ್ ಕೇಕ್ ಕಟ್ ಮಾಡ್ತಾನೆ. ಭದ್ರಾ, ಕೇಕ್ ಕಟ್ ಮಾಡು. ಕಟ್ ಮಾಡು ಕಂದ. ಏನಾಯ್ತು ಅನಿರುದ್ಧ್? ಅನಿರುದ್ಧ್, ಏನಾಯ್ತು? ಈ ಮಗು ಕಾಳಸರ್ಪ ದೋಷದಿಂದ ಹುಟ್ಟಿದಾನೆ. ಈ ಜಾತಕದಲ್ಲಿ ಹುಟ್ಟಿರೋರು ತುಂಬಾ ವರ್ಷ ಬದುಕೋದು ಅಸಂಭವ. ಮಗು ಬೆಳಿತಿರ್ಬೇಕಾದ್ರೆ ಗಂಡಾಂತರಗಳು ಬರ್ತಾನೆ ಇರ್ತವೆ. ಸ್ವಾಮಿ ಅನುಗ್ರಹದಿಂದ ನಾನು ಕಟ್ಟಿರುವಂತಹ ಗರುಡ ರಕ್ಷೆ ತಾಯಿನ ಮಗುನ ಯಾವಾಗ್ಲೂ ಕಾಪಾಡ್ತಾ ಇರುತ್ತೆ. ಎಂತ ಕೆಲಸ ಮಾಡಿದ್ಯಾ ನೀನು? ಚಿಕ್ಕ ವಯಸ್ಸಿನ ರಕ್ಷಣೆ ಆಗಿದ್ದ ಗರುಡ ರಕ್ಷಣೆ ಕಿತ್ತು ಬಿಸಾಕಿದ್ಯಾ ನೀನು? ಬಿಸಾಕ್ದೆ ಹೋಗಿದ್ರೆ ನನ್ನ ಕೈ ಸುಟ್ಟೋಗ್ತಾ ಇತ್ತು. ಸಂತೋಷವಾಗಿ ಹುಟ್ಟು ಹಬ್ಬ ಆಚರಣೆ ಮಾಡಬೇಕು ಅನ್ಕೊಂಡ್ವಿ, ಹೀಗಾಗೋಯ್ತಲ್ಲ ರೀ. ಸಮಯ ಬಂದಾಗ ಗರುಡ ರಕ್ಷೆ ಜಾರಿ ಹೋಗುತ್ತೆ ಅಂತ ಗುರುಗಳು ಹೇಳಿದ್ರಲ್ಲ. ಗಂಡಾಂತರ ಹತ್ರ ಬರ್ತಾ ಇದೆ ಅಂತ ಇದು ಎಚ್ಚರಿಕೆನಾ ವರ್ಮ? ಅಮ್ಮ, ನನ್ನ ಪ್ರಾಣ ಇರೋವರೆಗೂ ನನ್ನ ಮಗನ್ಗೆ ಏನೂ ಆಗೋದಕ್ಕೆ ಬಿಡಲ್ಲ. ಮೃತ್ಯು ಅವನ ಹತ್ರ ಬರೋದಕ್ಕೆ ಬಿಡೋದಿಲ್ಲ. ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವದಿಸ್ತೀನಿ. ಒಂದು ವೇಳೆ ನನ್ನ ಮಾತಿಗೆ ತಪ್ಪಿದ್ರೆ ನನ್ನ ಪ್ರಾಣನ ಕೊಟ್ಟಾದ್ರೂ ಅವನ ಪ್ರಾಣನ ಉಳಿಸ್ತೀನಿ. ಇದಕ್ಕೆಲ್ಲ ಭಯ ಪಡುವಂತ ಅವಶ್ಯಕತೆ ಇಲ್ಲಮ್ಮ, ಬಿಟ್ಬಿಡು. ಅಣ್ಣ ಹೇಳಿದ್ಮೇಲೂ ಗಂಡಾಂತರ ಅಂತ ಯಾಕಮ್ಮ ಭಯ ಪಡ್ತಿದ್ಯಾ? ಗಂಡಾಂತರ ಅನ್ನೋದು ಇನ್ನು ನಮ್ಮ ಹೊಸಲು ದಾಟಿ ಮನೆ ಒಳಗಡೆ ಬರೋದಿಲ್ಲ. ಅನಿರುದ್ಧ್, ಕೇಕ್ ಕಟ್ ಮಾಡೋ. ಆ ಕೇಕ್ ಏನಾದ್ರೂ ಪುಣ್ಯಂಗೆ ಫಸ್ಟ್ ತಿನ್ಸಿದ್ರೆ ಅವಳು ತಂದಿರೋ ಕತ್ತಿಲೆ ಅವಳನ್ನ ಕತ್ತರಿಸಾಕ್ತೀನಿ. ಕೇಕ್ ಕಟ್ ಮಾಡೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಭಾವ, ಹ್ಯಾಪಿ ಬರ್ಡೇ ಟು ಯು.
ಸಂತೋಷ ಕೆಲವು ದಿನಗಳು ಮಾತ್ರನೇ. ಯಾಕಂದ್ರೆ ಇದೇ ನಿಮಗೆ ಕಡೆ ದಿನಗಳಾಗಿ ಹೋಗುತ್ತೆ. ಹೇಳು ಭೂತಕಿ, 10 ನಿಮಿಷ ಕಳೆದು ಹೋದ ವಸ್ತುಗಳೇ ಈಗಿನ ಕಾಲದಲ್ಲಿ ಸಿಗಲ್ಲ. ಅಂಥದ್ರಲ್ಲಿ 18 ವರ್ಷ ಹಳೆ ಕತ್ತಿ ಹೇಗ್ ಸಿಗುತ್ತೆ? ಪುಣ್ಯ ನೋಟ ಚಾಕು ಇದ್ದಾಗಿದೆ. ಅವಳ ಮಾತುಗಳಲ್ಲಿ ಒಂದು ಮಾಯೆ ಇದೆ. ಅವಳು ಪ್ಲೇಟ್ ತಗೊಂಡ್ ಬಂದಾಗ ಸಾವೇ ಹತ್ರ ಬಂತೇನೋ ಅನ್ಕೊಂಡೆ. ಏನೋ ಬದಲಾವಣೆ ಆಗಿದೆ ಅಂದ್ರೆ ಬೇರೆ ಆಲೋಚನೆ ಬಂದಿದೆ ಅಂತ ಅನ್ಸತ್ತೆ. ಆ ಆಲೋಚನೆ ಏನು ಅಂತ ನಾನು ತಿಳ್ಕೋಬೇಕು. ಅವಳಿಗೆ ಅವ್ರ ಅಮ್ಮ ಮತ್ತೆ ಅಪ್ಪನ ಸಾವ್ಗೆ ನಾವೇ ಕಾರಣ ಅಂತ ಗೊತ್ತಾಗಿರ್ಬೋದಾ? ಅವಳಿಗೆ ವಿಷಯ ಗೊತ್ತಾಗಿ ಸೇಡ್ ತೀರ್ಸ್ಕೊತದಾಳ? ಹೇಳು ಭೂತಕಿ, ಹೇಳು. ಇವಳು ಕೂಡ ಸಾಯಿಸ್ಬಿಡ್ತೀನಿ. ಗೊತ್ತಾಯ್ತು ಅಂತ ಸಾಯಿಸ್ಬಿಟ್ರೆ ನಾಗನಿಧಿಗೆ ದಾರಿ ಹೇಗ್ ಸಿಗತ್ತೆ? ಸಾಯಿಸಿದ್ಮೇಲೆ ಅವಳಿಗೇನು ಗೊತ್ತಿಲ್ಲ ಅಂತ ಅರ್ಥ ಆದ್ರೆ ಬಂಗಾರದಂತ ಬದುಕನ್ನ ಸಾಯಿಸ್ಕೊಂಡ್ ಹಾಗಲ್ವಾ? ಮತ್ ಯಾಕೆ ಭೂತಕಿ? ಯಾಕವಳು ಆ ರೀತಿ ನಡ್ಕೋತಾಳೆ? ಯಾಕೆ? ಪೂರ್ತಿಯಾಗಿ ನಗಲ್ಲ, ಅರ್ಧಂಬರ್ಧ ನಗ್ತಾಳೆ. ಆ ನಗುವಲ್ಲಿ ಏನೋ ಒಂದು ಮರ್ಮ ಇದೆ, ಸೇಡ್ ಕಾಣಿಸ್ತಾ ಇದೆ. ಅವಳನ್ನ ನೋಡ್ತಾ ಇದ್ರೆ ಅಮ್ಮೋರೇ ಅನ್ನೋ ಪ್ರೀತಿ ಅವಳ ಕಣ್ಣಲ್ಲಿಲ್ಲ. ಯಾಕೆ ನನ್ನನ್ನೇ ನುಂಗೋ ಹಾಗೆ ನೋಡ್ತಾಳೆ ಭೂತಕಿ? ನನಗೆ ಗೊತ್ತಾಗ್ಬೇಕು. ಅವಳ ಮನ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋವರೆಗೂ ನನ್ನ ಮನ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಪುಣ್ಯ ಏನು ಯೋಚನೆ ಮಾಡ್ತಾಳೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಅವಳ ಎಡಗೈಯ ಹಸ್ತ ಮುದ್ರೆಯನ್ನ ತಗೊಂಡ್ ಬರ್ಬೇಕಾಗತ್ತೆ. ಬಲಗೈಯಲ್ಲಿ ಮನ್ಸು, ಎಡಗೈಯಲ್ಲಿ ಮೆದುಳು ಕಾಣಿಸತ್ತೆ. ಅವಳು ಏನ್ ಮಾಡ್ಬೇಕು ಅಂತಿದ್ದಾಳೆ ಅದನ್ನ ಕನ್ನಡಿಯಲ್ಲಿ ನೋಡ್ದ ಹಾಗೆ ನಾವು ನೋಡ್ಬೋದು. ತಗೊಂಡ್ ಬರ್ತೀನಿ. ತಗೊಂಡ್ ಬಂದೇ ಬರ್ತೀನಿ. ನನಗೇನಾದ್ರೂ ಕೆಟ್ಟದ್ದು ಮಾಡಬೇಕು ಅನ್ನೋ ಯೋಚನೆ ಅವಳ ತಲೆಯಲ್ಲಿ ಇದೆ ಅನ್ನೋದು ನನಗೆ ಗೊತ್ತಾದ್ರೆ ನಾಗನಿಧಿಗೆ ಅವಳನ್ನ ಬಲಿ ಕೊಟ್ಬಿಡ್ತೀನಿ. ಬರ್ತೀನಿ. ಸ್ವಾಮಿ, ತಂದೆ ಸಮಾನರಾಗಿರೋ ನಿಮ್ಮ ಹತ್ರ ಅಲ್ಲದೆ ಇನ್ಯಾರ ಹತ್ರನೂ ನಾನು ನನ್ನ ನೋವನ್ನ ಹೇಳಕ್ಕಾಗಲ್ಲ ಸ್ವಾಮಿ. ಮಗನಿಗೆ ಗಂಡಾಂತರ ಇದೆ ಅಂತ ಹೇಳಿದ್ರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ನನ್ನ ಗಂಡ. ಭದ್ರಾವತಿನೂ ಅದೇ ತರಾನೇ. ಅನಿರುದ್ಧಗೆ ಏನಾದ್ರೂ ಆದ್ರೆ ಸಹಿಸ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಅವ್ರು ಯಾರೂ ಇಲ್ಲ. ಅವರಿಗೆ ಬೇಕಾಗಿರೋದು ನಾಗನಿಧಿ. ನಿಧಿ ಇರುವ ಪೆಟ್ಟಿಗೆಗೋಸ್ಕರ ಶವಪೆಟ್ಟಿಗೆಗಳೂ ಹೆಚ್ಚಾದರೂ ಪರವಾಗಿಲ್ಲ ಅನ್ನೋ ದುಷ್ಟರಿಗೆ ಅರ್ಥ ಮಾಡಿಸೋದು ತುಂಬಾ ಕಷ್ಟ ತಾಯಿ. ದುರಾಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಅವ್ರ ಕಣ್ಣಿಗೆ ದುಡ್ಡು ಮಾತ್ರ ಕಾಣಿಸ್ತಿದೆ. ಅದೆಲ್ಲ ಭ್ರಮೆ ಅಂತ ಮೊದಲು ಅನಿರುದ್ಧನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ ಅವರು. ಅವ್ರು ಹಗುರವಾಗಿ ತಗೊಂಡ ಹಾಗೆ ನಾನ್ ತಗೊಳಕ್ಕಾಗಲ್ಲ ಸ್ವಾಮಿ. ಅನಿರುದ್ಧನ ಮುಂದೆ ಆಗೋ ಗಂಡಾಂತರದಿಂದ ಹೇಗೆ ಕಾಪಾಡ್ಕೋಬೇಕೋ ಗೊತ್ತಿಲ್ಲ ಸ್ವಾಮಿ. ನೀವು ದಾರಿ ತೋರಿಸಿ ನನಗೆ ಪುತ್ರ ಭಿಕ್ಷೆ ಕೊಡಿ ಸ್ವಾಮಿ. ಈ ತಾಯಿ ಕಣ್ಣೀರಿಗೆ ಆ ದೇವರು ಕೂಡ ತಲೆಬಾಗ್ತಾನಮ್ಮ.
ನಿನ್ನ ಕಣ್ಣೀರನ್ನ ಹೋಗಿಸ್ತಾನೆ. ನಿನ್ನ ಮಗನಿಗಿರುವ ನಾಗದೋಷವನ್ನ ನಿವಾರಣೆ ಮಾಡಬೇಕಂದ್ರೆ ಶ್ರಾವಣ ಮಾಸ ಪಂಚಮಿ ದಿನ ಉಪವಾಸ ಇದ್ದು ಸಹಸ್ರ ನಾಗಗಳಿರೋ ನಾಗಶಿಲೆಗಳಿಗೆ ಪಂಚಾಭಿಷೇಕ ಮಾಡಬೇಕು. ಖಂಡಿತ ಮಾಡ್ತೀನಿ ಸ್ವಾಮಿ. ಆ ಒಂದು ಪುಣ್ಯ ದಿನ ಆ ನಾಗಶಿಲೆಗಳಿಗೆ ನಿಜವಾದ ನಾಗಶಕ್ತಿ ಪ್ರವೇಶಿಸುತ್ತೆ. ನಿನ್ನ ಕೋರಿಕೆಯನ್ನ ಆ ಸಹಸ್ರ ನಾಗರೇ ಈಡೇರಿಸ್ತಾರೆ. ಹಾಗೆ ನೀನು ನೆನಪಿಟ್ಕೊಳ್ಬೇಕಾದ ಒಂದು ವಿಷಯ ಇದೆ. ಏನ್ ಸ್ವಾಮಿ ಅದು? ನಿನ್ ಮಗ ಆ ದಿನ ಆ ಗುಡಿಗೆ ಬರ್ದಿದ್ದಾಗೆ ನೋಡ್ಕೋಬೇಕು. ಅನಿರುದ್ಧ್ಗೆ ಅವಾಗ ಗಂಡಾಂತರ ಮುಗಿಯತ್ತಾ ಸ್ವಾಮಿ? ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಆಗೋದಿಲ್ಲ ಅಂತನೂ ಹೇಳೋಕ್ಕಾಗಲ್ಲ. ಆ ನಾಗಗುಡಿಯಲ್ಲಿ ಭುಜಂಗ ಸರ್ಪ ಸಂರಕ್ಷಣೆ ಮಾಡ್ತಾ ಇರುತ್ತೆ. ನಾಗದೋಷ ಇರೋರು ಆ ಗುಡಿಗೆ ಹೋದ್ರೆ ಅವರಿಗೆ ಅಪಾಯ ತಪ್ಪಿದ್ದಲ್ಲ. ಅಲ್ಲದೆ ನೀವು ಗರುಡ ವಂಶದವರು. 100 ನಾಗಗಳ ಗುಡಿಗೆ ಹೋಗಿ ನನ್ನ ಮಗನ ಪ್ರಾಣನ ಕಾಪಾಡ್ಕೋತೀನಿ. ನನ್ನ ಗಂಡ ಬರೋಕ್ಕೂ ಮುಂಚೆ ಅಭಿಷೇಕ ಮಾಡಿ ಮುಗಿಸಿ ನನ್ನ ಮಗನ್ನ ಗುಡಿಯೊಳಗಡೆ ಹೋಗದೆ ಇರೋ ಥರ ತಡೀತೀನಿ. ಕೆಲ್ಸ ಮಾಡೋದಕ್ಕೆ ಮನೆ ಪೂರ್ತಿ ಕೆಲ್ಸಗಾರರಿರೋ ಬಂಗ್ಲೆನ ಬಿಟ್ಟು ನಿನ್ ಜೊತೆ ಬಂದಿದ್ದೀನಿ, ನೋಡಿದ್ಯಾ? ಇದೆಲ್ಲಾನು ನಿನಗೋಸ್ಕರನೇ ಮಾಡ್ತಿರೋದು. ನನಗೋಸ್ಕರ ಅಲ್ಲ ಬಿಡು, ನಿನಗೋಸ್ಕರನೇ. ನಿಮ್ ಭಾವಂಗೋಸ್ಕರ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೇನೋ. ಅರ್ಥ ಆಯ್ತು ಅಲ್ವಾ? ನಿನ್ ಲಿಮಿಟಲ್ ನೀನಿರು. ಅನಿರುದ್ಧ್ ಇಲ್ಲಿಗ್ ಬಂದಾಗ್ಲಿ ಎದುರುಗಡೆ ಸಿಕ್ಕದಾಗ್ಲಿ ಕಣ್ಣೆತ್ತಿ ಅವನು ನೋಡಕ್ ಹೋಗ್ಬೇಡ. ಯಾಕೆ? ಯಾಕೆ ಅಂದ್ರೆ ನಿನ್ ಕಣ್ಣು ಚೆನ್ನಾಗಿದೆ, ವಶ ಪಡ್ಕೊಳ್ಳೋ ಶಕ್ತಿ ನಿನ್ ನೋಟದಲ್ಲೇ ಇದೆ ಅಂತ ನನಗ ಅನುಮಾನ. ಹಾಗ್ ನೋಡ್ಬಾರ್ದು ಅಂತಾನೆ ನನ್ನ ಆರ್ಡರ್. ಹೇಳಿದ್ಯಲ್ಲ, ನೋಡಲ್ಲ ಬಿಡು. ಅಷ್ಟಕ್ಕೂ ನಿಮ್ಮಿಬ್ರು ಮಧ್ಯ ನಾನ್ಯಾಕೆ ಬರ್ಲಿ? ಎಷ್ಟೇ ಆದ್ರೂ ನೀವ್ ಒಂದೇ ಅಲ್ವಾ? ಆಸ್ತಿ ಬೇರೆಯವ್ರ ಪಾಲಾಗ್ಬಾರ್ದು ಅಂತ ರಕ್ತ ಸಂಬಂಧಿಗಳಲ್ಲೇ ಮದ್ವೆ ಮಾಡಿಸ್ಬಿಡ್ತೀರಲ್ವಾ? ಸರಿಯಾಗಿ ಹೇಳಿದೆ, ಹೀಗೆ ನಡೆಯುತ್ತೆ ಕೂಡ. ಪರ್ಣಿಕಾ, ಪುಣ್ಯ, ಅಮ್ಮ, ನೀವಿನ್ನೂ ಮಲ್ಗೆ ಇಲ್ವಾ? ಇಷ್ಟೊತ್ತಿಗೆ ಮಲ್ಕೊಂಡಿರ್ತೀರಾ ಅನ್ಕೊಂಡೆ. ಅಷ್ಟು ಪ್ರಶಾಂತವಾಗಿ ನಿದ್ದೆ ಮಾಡೋದಕ್ಕೆ ಇಲ್ಲಿ AC ಇದೆಯಾ ಅಮ್ಮ? ಸೊಳ್ಳೆಗಳಿದೆ. ನೆಲನ ಸಗಣಿ ಹಾಕಿ ಸಾರ್ಸಿದ್ರೆ ಅದೂ ಬರಲ್ಲ. ಏನೋಮ್ಮ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಪುಣ್ಯ, ಹೋಗಿ 2 ಪಾತ್ರೆಯಲ್ಲಿ ಅರ್ಶಿನ ಕುಂಕುಮ ಹಾಕಿ ಕಲಿಸ್ಕೊಂಡು ತಗೊಂಡ್ ಬಮ್ಮ. ಸರಿ, ಹೋಗು. ಏನಮ್ಮ, ದೃಷ್ಟಿ ತೆಗಿತಿದ್ಯಾ ಅಥವಾ ಕ್ಷುದ್ರ ಪೂಜೆ ಏನಾದ್ರೂ ಮಾಡ್ತಿದ್ಯಾ? ಸ್ವಲ್ಪ ಸುಮ್ಮನೆ ಇರೆ. ಯಾಕಾಗಿ ಮಾತಾಡ್ತಾ ಇದ್ಯಾ? ಪುಣ್ಯ ಹೆದರ್ಕೊಳಲ್ವಾ? ತನ್ನ ಮಕ್ಳಿಗೇನಾದ್ರೂ ದೋಷ ಇದ್ರೆ ಹಸ್ತ ಮುದ್ರಿಕೆ ಹಾಕಿದ್ರೆ ಎಲ್ಲ ತೊಲಗೋಗುತ್ತಮ್ಮ. ನೀವಿಬ್ರು ಈ ಬಿಳಿ ಬಟ್ಟೆ ಮೇಲೆ ನಿಮ್ಮ ಹಸ್ತ ಮುದ್ರಿಕೆ ಹಾಕಿ. ಇಲ್ಲಿ ನೋಡಿ,
ಬಲಗೈನ ಅರ್ಶನದಲ್ಲದ್ದಿ ಎಡಗೈನ ಕುಂಕುಮದಲ್ಲದ್ದಿ ಹಸ್ತಮುದ್ರೆಗೆ ಹಾಕ್ಬೇಕು. ಅರ್ಥ ಆಯ್ತಾ ಪರ್ಣಿಕಾ? ಅರ್ಥ ಆಯ್ತಮ್ಮ. ಪರ್ಣಿಕಾ ಹಚ್ಚೆ. ಪರ್ಣಿಕಾ, ಆ ಪ್ಲೇಟ ನೀನ್ ಹಿಡ್ಕೋ. ಇಲ್ಲಿ ನೋಡು, ನೀನು ಕೂಡ ಹಚ್ಚು ಪುಣ್ಯ. ನನ್ನೂ ನಿಮ್ಮ ಮಗಳ ಥರ ನೋಡ್ಕೊಳ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಅಮ್ಮ ಅವರೇ. ಹುಚ್ಚುಡ್ಗಿ, ನನ್ ಪರ್ಣಿಕಾ ಹೇಗೋ ನೀನು ಕೂಡ ಹಾಗೆ ಅಮ್ಮ. ನನ್ ಬಂಗಾರಿ ಅಲ್ವಾ ನೀನು? ಇಲ್ಲಿ ನೋಡು, ಹಸ್ತಮುದ್ರೆಗೆ ಹಾಕು. ಸರಿ ಅಮ್ಮ ಅವರೇ. ಇವಾಗ ನೀವಿಬ್ರು ಕೈ ತೊಳ್ಕೊಂಡು ನಿಶ್ಚಿತೆಯಿಂದ ನಿದ್ದೆ ಮಾಡಿ. ಶಾಂತಿ ಪೂಜೆ ಮಾಡಿಸ್ತೀನಿ. ಏನಾದ್ರೂ ದೋಷ ಇದ್ರೆ ಹೋಗ್ಬಿಡುತ್ತೆ. ಅಮ್ಮ ಅವರೇ, ಕತ್ಲೆನಲ್ಲಿ ಹೇಗೆ ಹೋಗ್ತೀರಾ? ಜೊತೆಗೆ ಬರಲ್ಲ ನಾನು? ಅಯ್ಯೋ, ನೀನ್ ನನ್ನ ಬಿಡೋದಕ್ ಬಂದ್ರೆ ಆಮೇಲೆ ನೊಬ್ಳೆ ಬರ್ಬೇಕಾಗತ್ತೆ. ಪರವಾಗಿಲ್ಲಮ್ಮ, ನಾನೊಬ್ಳೆ ಹೋಗ್ತೀನಿ. ಹುಷಾರಾಗಿ ಹೆಜ್ಜೆ ಇಡಿ ಅಮ್ಮ ಅವರೇ. ನಾನು ಹೋಗ್ತೀನಿ. ಹೋಗಿ ಭೂತಕಿನ ಭೇಟಿ ಆಗ್ತೀನಿ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗೋಗುತ್ತೆ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಹುಷಾರಾಗಿ ಮಲ್ಕೊಮ್ಮ. ಅಯ್ಯೋ, ಆಶ್ಚರ್ಯವಾಗಿದೆ. ಅವಳಿಗೆ ನೀನಂದ್ರೆ ಇಷ್ಟ ಪ್ರಾಣ. ನಿನ್ನನ್ನ ಬಿಟ್ಟು ಒಂದು ದಿನ ಕೂಡ ಇರೋದಿಲ್ಲ. ಮದುವೆ ಮಾಡ್ಕೊಂಡ್ರು ನಿನ್ನ ಜೊತೆಲೇ ಇರಬೇಕು ಅನ್ಕೋತಾಳೆ. ನಿನ್ನನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಉದ್ದೇಶ ಆಗ್ಲಿ ಆಲೋಚನೆ ಆಗ್ಲಿ ಇಲ್ಲ. ತಂದೆಗಿಂತ ತಾಯಿ ಮೇಲೆ ತುಂಬಾ ಪ್ರೀತಿ ಅವಳಿಗೆ. ತಂದೆ ಇಲ್ಲ, ತಾಯಿ ಇಲ್ಲ, ಅಷ್ಟಕ್ಕೂ ಏನ್ ಹೇಳ್ತಾ ಇದೆ ಭೂತಕಿ?
ನೀನ್ ಕೊಟ್ಟಿರೋ ಬಿಳಿ ಬಟ್ಟೆಲಿ ಹಸ್ತಮುದ್ರಿಕೆ ನೋಡ್ತಿದ್ರೆ ಅದೇ ಹೇಳ್ತಾ ಇದೆ. ಒಂದ್ ನಿಮಿಷ ಇರು, ಅಷ್ಟಕ್ಕೂ ನಾನು ಏನ್ ಕೊಟ್ನೋ ಏನೋ.